ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಜಾನಕಿ ಯಾವುದೇ ಒಂದು ಹೆಣ್ಣು ಮದುವೆಯಾಗಿ ತವರನ್ನು ತೊರೆದು ಗಂಡನ ಮನೆಗೆ ಮೊದಲು ಬಂದಾಗ ಎಲ್ಲಾ ಹೆಣ್ಣು ಮಕ್ಕಳ ಪರಿಸ್ಥಿತಿಯು ಇದೇ ಆಗಿರುತ್ತದೆ. ಗಂಡನ ಮನೆಯಲ್ಲಿ ಹೊಂದಿಕೊಳ್ಳಲು ಆಗದೆಯೂ ಅಥವಾ ತವರ ಮನೆಯನ್ನು ಬಿಟ್ಟಿರಲಾರದೆ ಅವಳ ಬಾಯಿಯಲ್ಲಿ ಬರುವ ಮೊದಲ ಪದವೇ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ಎಂಬ ಈ ಪದ. ಇದು ಹೆಣ್ಣು ಮಕ್ಕಳಿಗೆ ಹುಟ್ಟಿದಾಗಿನಿಂದಲೇ ಬಂದಿರುವ ಶಾಪ. ಹಾಗಂತ ಎಲ್ಲಾ ಹೆಣ್ಣು ಮಕ್ಕಳು ಒಂದೇ ರೀತಿ ಇರುವುದಿಲ್ಲ. ಕೆಲವರು ಬೇಗ ಹೊಂದಿಕೊಳ್ಳುತ್ತಾರೆ, ಕೆಲವರಿಗೆ ದಿನಗಳು, ತಿಂಗಳುಗಳು, ವರ್ಷಗಳೇ ಹಿಡಿಯುತ್ತದೆ. ಹೆಣ್ಣು ಮಕ್ಕಳು ಗಂಡಿಗಿಂತ ತುಂಬಾ ಬುದ್ಧಿವಂತರು. ಅವರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಆ ಮನೆಯನ್ನು ನಡೆಸಿಕೊಂಡು ಹೋಗುವುದಕ್ಕೆ ಸಶಕ್ತರಾಗಿರುತ್ತಾರೆ ಎಂದೇ ದೇವರು ಅವರಿಗೆ ಆ ಹುದ್ದೆಯನ್ನು ನೀಡಿರುವುದು. ನೀನು ಬುದ್ಧಿವಂತೆಯಾಗಿ ಈ ರೀತಿ ಎಲ್ಲಾ ಮಾತನಾಡುವುದು ಸರಿಯಾ? ನೀನು ಈ ರೀತಿ ಮಾತನಾಡಿದರೆ ನಿನ್ನ ತಾಯಿಯ ಮನಸ್ಸಿಗೆ ನೋವಾಗುತ್ತದೆ. ನಿನಗೆ ಇತ್ತೀಚೆಗೆ ಮದುವೆಯಾಗಿರುವುದರಿಂದ ಹಾಗೆ ಅನಿಸುತ್ತದೆ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ನೀನೆ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತೀಯ. ಇನ್ನೊಮ್ಮೆ ಹೀಗೆಲ್ಲ ಮಾತನಾಡಬೇಡ ಎಂದು ತಾಯಿಯ ಮಡಿಲಿನಲ್ಲಿ ಮಲಗಿದ್ದವಳ ತಲೆ ನೀವಿ ಹೇಳಿದರು ಸಾವಿತ್ರಿ. ಜಾನಕಿ, ಈಗ ಇಷ್ಟೊಂದು ಅಳುವಂತದ್ದು ಏನಾಗಿದೆ? ರೆಹಮಾನ್ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲ ಎಂದರೆ ಹೇಳು, ನಾನೇ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೇನೆ ಎಂದು ಬಾಗಿಲಿನಲ್ಲಿಯೇ ನಿಂತಿದ್ದವನನ್ನು ನೋಡಿಕೊಂಡು ನಗುತ್ತಾ ಹೇಳಿದಳು ನಯನ. ಏನೇ ನೀನು? ನೀನು ಒಬ್ಬಳು ಗೆಳತಿಯ, ನನ್ನ ಎನಿಮಿ ನೀನು. ಅವಳು ಅಳುತ್ತಿರುವುದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನೀನು ನನ್ನನ್ನು ಮಾತ್ರ ಮಧ್ಯ ತರಬೇಡ ಎಂದು ಹೇಳುತ್ತಾ ಒಳಬಂದಿದ್ದನು ರೆಹಮಾನ್. ಅಲ್ಲಿ ಮಹಾನನ ಧ್ವನಿಯನ್ನು ಕೇಳಿ ಒಡನೆ ತಾಯಿಯ ಮಡಿಲಿನಿಂದ ಎದ್ದು ಕಣ್ಣೀರು ಒರೆಸಿಕೊಂಡು ಕುಳಿತಳು. ಹೋ, ಮತ್ತೆ ಅವಳಿಗೆ ಯಾರೂ ಇಲ್ಲ ಎಂದು ತಿಳಿಯಬೇಡ. ಈಗ ಅವಳು ನನ್ನ ಅತ್ತೆಯ ಮಗಳು. ಅವಳ ಕಣ್ಣಲ್ಲಿ ಕಣ್ಣೀರು ಬಂದರೆ ನಿನ್ನನ್ನು ಸುಮ್ಮನೆ ಬಿಡುತ್ತೀನಾ ಎಂದಳು ಅದೇ ನಗುವಿನಲ್ಲಿ. ಇಷ್ಟು ದಿನ ನನ್ನ ಪಕ್ಷದಲ್ಲಿ ಇದ್ದವಳು ಈಗ ಅವಳ ಪಕ್ಷ ಸೇರಿದ್ದೀಯಾ? ಪರವಾಗಿಲ್ಲ ಹೋಗು ಎಂದು ಮುಖ ಇಳಿಬಿಟ್ಟು ಹೇಳಿದನು ರೆಹಮಾನ್. ಅವಳ ಬಗ್ಗೆ ಗೊತ್ತಿದ್ದರೂ ಅವಳ ಮಾತನ್ನು ಯಾಕೆ ನೀನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿದ್ದೀಯಾ ಎಂದು ಸಾವಿತ್ರಿ ಅವರು ಹೇಳುತ್ತಿದ್ದ ಹಾಗೆ, ನನಗೂ ಗೊತ್ತು ಆಂಟಿ, ನಾನು ಕೂಡ ಅವಳ ರೀತಿಯೇ ರೇಗಿಸಿದೆ ಅಷ್ಟೆ. ಅವಳು ಮೇಲೆ ಒರಟಾಗಿ ಜಗಳಗಂಟಿಯಾಗಿ ಕಂಡರೂ ಒಳಗೆ ಮಗುವಿನಂತಹ ಮನಸ್ಸು ಅವಳದು ಎಂದು ಮಹಾನ್ ಹೇಳುತ್ತಿದ್ದ ಹಾಗೆ ಒಡನೆಯೇ ಅವನನ್ನು ತಬ್ಬಿದವಳು ಥ್ಯಾಂಕ್ಸ್ ರೆಹಮಾನ್ ಎಂದಿದ್ದಳು. ಇಬ್ಬರ ಸ್ನೇಹವನ್ನು ಅರಿತಿದ್ದವರು ಅಲ್ಲಿ ಯಾರೂ ಅವಳನ್ನು ತಪ್ಪು ತಿಳಿಯಲಿಲ್ಲ. ನನ್ನನ್ನು ಬಿಟ್ಟರೆ ನೀನೇ ನೋಡು, ಅವಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವುದು. ಆದ್ರೆ ಮುಂದೆ ಇವಳನ್ನು ಅರ್ಥ ಮಾಡಿಕೊಳ್ಳುವವರು ಇವಳ ಜೀವದ ಸಂಗಾತಿಯಾಗಿ ಸಿಗುತ್ತಾರೋ ಇಲ್ಲವೋ ಎನ್ನುವ ಭಯ ನನ್ನನ್ನು ಕಾಡುತ್ತಿದೆ ಎಂದರು ಯೋಚನೆಯಲ್ಲಿಯೇ ಹೇಳಿದರು ಸಾವಿತ್ರಿ. ಅಮ್ಮ, ಹೋಗಿ ಬಂದು ಅಲ್ಲಿಗೆ ಬರ್ತೀಯಲ್ಲ, ನೀನು ಇಲ್ಲಿ ಜಾನಕಿ ನೋಡಲು ಬಂದಿದ್ದ ಅಥವಾ ನನ್ನ ಮದುವೆ ವಿಷಯ ಮಾತನಾಡಲು ಬಂದಿದ್ದ ಎಂದು ರೇಗಿದರು. ಅವರಿಗೂ ನಿನ್ನ ಮದುವೆಯನ್ನು ನೋಡ್ಬೇಕು ಎಂಬ ಆಸೆ ಇರುತ್ತಲ್ಲ ನಯನ, ಅದಕ್ಕೆ ಹಾಗೆ ಹೇಳುತ್ತಿದ್ದಾರೆ. ಇನ್ನು ಎಷ್ಟು ವರ್ಷ ಅಂತ ಹೀಗೆ ಒಬ್ಬಂಟಿಯಾಗಿ ಇರುತ್ತೀಯ ಎಂದು ಜಾನಕಿ ಧ್ವನಿಗೂಡಿಸಿದಳು. ತಂದೆ ಹೋದಾಗಿನಿಂದ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ ತಾಯಿ ತಾನು ಮದುವೆಯಾಗಿ ಹೋದರೆ ತಾಯಿ ಒಬ್ಬರೇ ಆಗುತ್ತಾರಲ್ಲ ಎನ್ನುವ ಯೋಚನೆಯಿಂದಲೇ ಇಷ್ಟು ದಿನ ಮದುವೆಯನ್ನು ಮುಂದೂಡುತ್ತಲೇ ಬಂದಿರುವವಳಿಗೆ ಇತ್ತೀಚೆಗೆ ಮದುವೆಯ ಬಗ್ಗೆ ಹೊಸ ಆಸೆ ಕನಸುಗಳು ಹುಟ್ಟಿಕೊಂಡಿದ್ದವು. ಅದು ಯಾರಿಗೂ ಗೊತ್ತಿಲ್ಲ. ಜಾನಕಿಯ ಮಾತಿಗೆ ಅವಳ ಬಳಿ ಉತ್ತರವಿರಲಿಲ್ಲ. ಹಾಗೆ ಮೌನವಾಗಿ ಉಳಿದಳು. ಅಷ್ಟರಲ್ಲಿ ನಗ್ಮಾ ಅವರು ಅಡಿಗೆ ರೆಡಿ ಇದೆ, ಎಲ್ಲರೂ ಊಟ ಮಾಡಲು ಬನ್ನಿ ಎಂದು ಒಳಬಂದು ಹೇಳಿದರು. ತಪ್ಪು ತಿಳಿಯಬೇಡಿ, ನಮಗೆ ಹಸಿವಿಲ್ಲ, ನಮಗೆ ಊಟ ಬೇಡ ಎಂದು ನಿರಾಕರಿಸಿ ಬಿಟ್ಟರು ಸುಪ್ರಭಾ ಅವರು. ಅವರಿಗೆ ರೆಹಮಾನನ ಮನೆಯಲ್ಲಿ ಊಟ ಮಾಡಲು ಮನಸ್ಸು ಒಗ್ಗುತ್ತಿಲ್ಲ. ಅವರ ನಿರಾಕರಣೆಗೆ ಬಹುಬೇಗ ಉತ್ತರ ಕಂಡು ಹಿಡಿದವನು ಸುಪ್ರಭಾ ಅವರ ಬಳಿಗೆ ಹೋಗಿ ಅವರ ಕೈ ಹಿಡಿದುಕೊಂಡು, ಅಮ್ಮ, ನನ್ನನ್ನು ಕೂಡ ನಿಮ್ಮ ಮಗ ವಿಕ್ರಮ್ ಎಂದು ತಿಳಿಯಿರಿ. ನಿಮಗೆ ವಿಕ್ರಮ್ ಬೇರೆಯಲ್ಲ, ನಾನು ಬೇರೆಯಲ್ಲ. ಹಾಗಿದ್ದಾಗ ನಿಮ್ಮ ಮಗನ ಮನೆಯಲ್ಲಿ ಊಟ ಮಾಡಲು ನಿಮಗೆ ಸಂಕೋಚವೇ ಎಂದು ಹೇಳಿದನು. ಸುಪ್ರಭಾ ಅವರಿಗೆ ರೆಹಮಾನ್ ಮಗ ಎಂದು ಹೇಳಿದ್ದು ಕೇಳಿ ಬಹಳವೇ ಸಂತೋಷವಾಗಿತ್ತು. ಖಂಡಿತವಾಗಿಯೂ ನನ್ನ ಮಗಳ ಆಯ್ಕೆ ತಪ್ಪಾಗಿಲ್ಲ, ಒಳ್ಳೆಯ ಅಳಿಯನನ್ನೇ ಆರಿಸಿದ್ದಾಳೆ ಎಂದು ಅವರ ಮನಸ್ಸು ತೃಪ್ತಿಗೊಂಡಿತ್ತು. ಮುಂದೆ ಬರುವ ಅನಾಹುತಗಳ ಬಗ್ಗೆ ಅರಿವಿಲ್ಲದೆ ಅವರ ಮನಸ್ಸು ಖುಷಿಗೊಂಡಿತ್ತು. ತನ್ನ ತಾಯಿಯನ್ನು ಅವನ ತಾಯಿಯ ಸ್ಥಾನದಲ್ಲಿಟ್ಟು ಮಾತನಾಡುತ್ತಿರುವವನನ್ನೇ ಅದ್ಭುತ ನೋಡುವಂತೆ ನೋಡುತ್ತಿದ್ದಳು ಜಾನಕಿ. ನೋಡಿ, ನಿಮ್ಮ ಅಳಿಯ ಇಷ್ಟು ಹೇಳಿದ ಮೇಲೆ ನೀವು ಊಟ ಮಾಡದೆ ಹಾಗೆ ಹೋಗುತ್ತೀರಾ ಎಂದು ನಗ್ಮಾ ಅವರು ಹೇಳುತ್ತಾ ಎಲ್ಲರನ್ನೂ ಊಟಕ್ಕೆ ಕರೆದುಕೊಂಡು ಹೋಗಿದ್ದರು. ಜಾನಕಿಯ ಮನೆ ಕಡೆಯವರು ಮೊದಲ ಬಾರಿಗೆ ಮನೆಗೆ ಬಂದಿದ್ದರಿಂದ ನಗ್ಮಾ
ಅವರು ಖುಷಿಯಲ್ಲಿಯೇ ವಿಧ ವಿಧವಾದ ಅಡುಗೆಗಳನ್ನು ತಯಾರಿಸಿದ್ದರು. ಅಬ್ದುಲ್ ಹಾಗೂ ರಫೀಕ್ ಅವರು ಆಗಲೇ ಮನೆಯಿಂದ ಹೊರಟಿದ್ದರು. ಇನ್ನು ಆತಿಶ್ ಕೋಣೆ ಬಿಟ್ಟು ಹೊರಗೆ ಬಂದಿರಲಿಲ್ಲ. ಫಾತಿಮಾ ಅವರು ಕೂಡ ಕೋಪದಲ್ಲಿಯೇ ಊಟಕ್ಕೆ ಬರದೆ ಕೋಣೆಯಲ್ಲಿಯೇ ಉಳಿದರು. ಜಾನಕಿ ಎಲ್ಲರ ಜೊತೆ ನೀನು ಕುಳಿತು ಊಟ ಮಾಡು, ನಾನು ಬಡಿಸುತ್ತೇನೆ ಎಂದು ನಗ್ಮಾ ಹೇಳಿದರೂ ಕೇಳದೆ ನಗ್ಮಾ ಜೊತೆ ಜಾನಕಿ ಕೂಡ ನಿಂತು ಎಲ್ಲರಿಗೂ ಊಟ ಬಡಿಸಿದ್ದಳು. ಸುಪ್ರಭಾ ಅವರ ಸಂಕೋಚವನ್ನು ರೆಹಮಾನ್ ದೂರ ಮಾಡಿದ್ದರಿಂದ ತೃಪ್ತಿಯಿಂದ ಊಟ ಮಾಡಿದರು. ಸುಪ್ರಭಾ ಅವರು ಹೊರಡುವಾಗ ಮತ್ತೊಮ್ಮೆ ಅವರನ್ನು ತಬ್ಬಿ ಕಣ್ಣೀರು ಹಾಕಿ ಅವರನ್ನು ಕಳಿಸಿಕೊಟ್ಟಿದ್ದಳು ಜಾನಕಿ. ಎಲ್ಲರೂ ಹೊರಟ ನಂತರ ಕೋಣೆಯಲ್ಲಿ ಕುಳಿತಿದ್ದವನ ಬಳಿಗೆ ಬಂದವಳು ಥ್ಯಾಂಕ್ಸ್ ಮಹಾನ್ ಎಂದಳು. ಯಾಕೆ ಎಂದನು ಆಶ್ಚರ್ಯದಲ್ಲಿ. ಅಮ್ಮ ಇವತ್ತು ಖುಷಿಯಾಗಿದ್ದರು, ಅದಕ್ಕೆ ಕಾರಣ ನೀನು. ಅವರಿಗೆ ಅನುಮಾನ ಬರದ ಹಾಗೆ ತುಂಬಾ ಚೆನ್ನಾಗಿ ನಾಟಕ ಮಾಡಿದೆ, ಅದಕ್ಕೆ ಥ್ಯಾಂಕ್ಸ್ ಎಂದಳು. ರೆಹಮಾನನ ಪ್ರಾಮಾಣಿಕ ಮಾತು ನಡವಳಿಕೆ ಇವಳಿಗೆ ನಾಟಕ ಎನಿಸಿದೆ. ಖುಷಿಯಲ್ಲಿದ್ದವನ ಮುಖ ಒಡನೆಯೇ ಬೇಸರಕ್ಕೆ ತಿರುಗಿತು. ನಾಟಕ ಮಾಡಿದೆ ಎನಿಸಿದ್ದ ಜಾನಕಿ ನಿನಗೆ? ಅವರನ್ನು ನಾನು ಮೇಲ್ನೋಟಕ್ಕೆ ಅಮ್ಮ ಎಂದು ಕರೆದೆ ಎನಿಸಿದ್ದ. ನನ್ನ ನಿನ್ನ ನಡುವೆ ಏನೇ ಇರಬಹುದು, ಆದ್ರೆ ನಾನು ಅವರನ್ನು ಮನಸ್ಫೂರ್ತಿಯಾಗಿ ಅಮ್ಮ ಎಂದು ಕರೆದದ್ದು ಎಂದು ಮನದಲ್ಲಿಯೇ ಹೇಳಿಕೊಂಡನು. ಆದರೆ ಅದನ್ನು ಜಾನಕಿಯ ಮುಂದೆ ಹೇಳಲಿಲ್ಲ. ಅದೇ ಬೇಸರದಲ್ಲಿ ಅಲ್ಲಿಂದ ಸರಿದು ಹೋಗಿದ್ದನು. ಇವನಿಗೇನಾಯ್ತು, ಮಾತನಾಡದೆ ಹೋದನಲ್ಲ ಎಂದುಕೊಂಡವಳಿಗೆ ಅವನಿಗಾದ ಬೇಸರ ತಿಳಿಯಲಿಲ್ಲ. ಏನೇ ಧಾನಿಯ, ನಮ್ಮಿಂದ ಇಷ್ಟು ದೊಡ್ಡ ವಿಚಾರವನ್ನು ಮುಚ್ಚಿಟ್ಟಿದ್ದೀಯಾ? ನಾನು ದೊಡ್ಡ ವಿಷಯವನ್ನು ಮುಚ್ಚಿಟ್ಟಿದ್ದೀನ? ಏನದು? ದಾನಿಯ ಆಗಲೇ ವೈದ್ಯಕೀಯ ಶಿಕ್ಷಣಕ್ಕೆ ಕಾಲೇಜಿಗೆ ಹೋಗಲು ಶುರು ಮಾಡಿದ್ದಳು. ಅಲ್ಲಿ ಅವಳ ಗೆಳತಿಯರು ದಾನಿಯಳ ಜೊತೆ ಮಾತನಾಡುತ್ತಿದ್ದರು. ಇನ್ನೇನ್ ಮತ್ತೆ, ಫೈನಲ್ ಇಯರ್ ವಿಕ್ರಮ್ ನಿಮ್ಮ ಅತ್ತಿಗೆಯ ತಮ್ಮನಂತೆ, ನಮಗೆ ಯಾರಿಗೂ ಹೇಳೇ ಇಲ್ಲ ನೋಡು ಎಂದು ಒಬ್ಬ ಗೆಳತಿ ಆದ್ಯ. ವಿಕ್ರಮ್ ಹೆಸರು ಹೇಳುತ್ತಿದ್ದ ಹಾಗೆ ಕೋಪಗೊಂಡವಳು, ಅದು ಯಾವ ದೊಡ್ಡ ವಿಚಾರ ಎಂದು ಇಡೀ ಊರಿಗೆ ಕಾಲೇಜಿಗೆ ತಮಟೆ ತಗೊಂಡು ಸಾರಬೇಕಿತ್ತ ಎಂದು ಸಿಡುಕಿನಿಂದಲೇ ಹೇಳಿದಳು. ವಿಷಯ ಏನೆಂದರೆ ದಾನಿಯಾ ಕೂಡ ವಿಕ್ರಮ್ ಓದುತ್ತಿರುವ ಕಾಲೇಜಿಗೆ ಸೇರಿಕೊಂಡಿದ್ದಳು. ಆ ವಿಚಾರ ಅವಳ ಕಾಲೇಜಿಗೆ ಸೇರಿದ ನಂತರವೇ ಅವಳಿಗೂ ತಿಳಿದದ್ದು. ಮೊದಲೇ ವಿಕ್ರಮ್ ಇದೇ ಕಾಲೇಜಿನಲ್ಲಿ ಓದುತ್ತಿದ್ದಾನೆ ಎಂದು ತಿಳಿದಿದ್ದರೆ ಅವಳು ಆ ಕಾಲೇಜಿಗೆ ಸೇರುತ್ತಿರಲಿಲ್ಲವೇನೋ. ಇದೇನೇ ದಾನಿಯಾ, ನೀನು ಹೀಗೆ ಹೇಳ್ತಿದೀಯಾ? ಆ ವಿಕ್ರಮ್ನನ್ನು ನೀನು ನೋಡಿಲ್ಲವಾ? ಇಡೀ ಕಾಲೇಜಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅವನು. ಇಡೀ ಕ್ಲಾಸಿಗೆ ಟಾಪರ್ ಅಂತೆ. ಇದೊಂದು ವರ್ಷ ಕಳೆದರೆ ಬೆಸ್ಟ್ ಡಾಕ್ಟರ್ ಕೂಡ ಆಗ್ತಾನೆ ಎಂದು ಇನ್ನೊಬ್ಬ ಗೆಳತಿ ಚರಿತಾ ಹೇಳಿದಳು. ಅಷ್ಟೇ ಅಲ್ಲ ಚರಿತಾ, ಅವನ ಹೈಟ್ ಟೊಮೊಟೊ ತರ ಇರುವ ಅವನ ಕೆನ್ನೆ ಸೋ ಹ್ಯಾಂಡ್ಸಮ್ ಗೊತ್ತಾ ಎಂದಳು ಆದ್ಯ. ಇಬ್ಬರು ಗೆಳತಿಯರು ಅವನನ್ನು ಹೊಗಳುವುದನ್ನು ನೋಡಿ ಉರಿದೇ ಹೋದಳು ದಾನಿಯ. ಇಬ್ಬರು ಸ್ವಲ್ಪ ಬಾಯಿ ಮುಚ್ಚುತ್ತೀರಾ ಎಂದು ಕೂಗಿದಳು. ಯಾಕೆ ದಾನಿಯ, ವಿಕ್ರಮ್ ಹೆಸರು ಕೇಳಿದ್ರೆ ಹೀಗೆ ಕೂಗಾಡ್ತಿದ್ದೀಯಾ? ನಿನಗೆ ಅವನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಮಗಾದರೂ ಪರಿಚಯ ಮಾಡಿಕೊಡು. ಈ ಕಾಲೇಜಿನಲ್ಲಿ ಎಷ್ಟು ಜನ ಹುಡುಗಿಯರು ಅವನ ಹಿಂದೆ ಬಿದ್ದಿದ್ದಾರೆ ಎಂದು ನಿನಗೆ ಗೊತ್ತಿಲ್ಲ. ಆದ್ರೆ ನಮಗೆ ಗೊತ್ತಿರುವ ಸೀನಿಯರ್ಸ್ಗಳೆಲ್ಲ ಅವನ ಬಗ್ಗೆ ತುಂಬಾ ಹೇಳಿದ್ದಾರೆ ಎಂದಳು ಆದ್ಯ ಚರಿತ. ಅವನ ಬಗ್ಗೆ ನನ್ನ ಮುಂದೆ ಇನ್ನೊಮ್ಮೆ ಮಾತೆತ್ತಿದರೆ ನಾನು ಸುಮ್ಮನಿರುವುದಿಲ್ಲ. ಅವನ ಅಕ್ಕನನ್ನೇ ನಾನು ಅತ್ತಿಗೆ ಎಂದು ಒಪ್ಪಿಲ್ಲ, ಅಂಥದ್ರಲ್ಲಿ ಅದರಲ್ಲೂ ಆ ಭಿಖಾರಿಯನ್ನು ಮಾತನಾಡಿಸುತ್ತೇನಾ? ಅದು ಎಂದಿಗೂ ಸಾಧ್ಯವಿಲ್ಲ. ಇದೇ ಕೊನೆ. ಅವನ ವಿಚಾರ ನನ್ನ ಮುಂದೆ ಎತ್ತಬಾರದು ಎಂದು ಎಚ್ಚರಿಕೆ ನೀಡಿ ಅಲ್ಲಿಂದ ಹೊರಟಿದ್ದಳು. ಮನೆಯಲ್ಲಿ ಅಕ್ಕ ನನ್ನ ಮರ್ಯಾದೆ ತೆಗೆಯುತ್ತಿದ್ದಾಳೆ, ಕಾಲೇಜಲ್ಲಿ ತಮ್ಮ ನನ್ನ ಮರ್ಯಾದೆಯನ್ನು ತೆಗೆಯುತ್ತಿದ್ದಾನೆ ಎಂದು ಕೋಪದಲ್ಲಿಯೇ ಕೈ ಮುಷ್ಟಿ ಮಾಡಿಕೊಂಡೇ ಹೋಗಿದ್ದಳು. ಇಂದು ಕಾಲೇಜಿಗೆ ಅವನೇ ಟಾಪರ್ ಎಂದು ತಿಳಿದು ಅವಳ ಕೋಪ ಇನ್ನೂ ದುಪ್ಪಟ್ಟಾಗಿತ್ತು. ವಿಕ್ರಮ್ ಓದಿನಲ್ಲಿ ಯಾವಾಗಲೂ ಮುಂದಿರುತ್ತಾನೆ. ಇಡೀ ಕಾಲೇಜಿಗೆ ಟಾಪರ್ ಎಂದು ಎಲ್ಲರೂ ಅವನನ್ನು ಇಷ್ಟಪಡುತ್ತಿದ್ದರು. ಅವನ ರೂಪ, ಗುಣ, ಸ್ವಭಾವ ನೋಡಿ ಇಡೀ ಕಾಲೇಜಿನ ಹುಡುಗಿಯರೆಲ್ಲ ಅವನನ್ನು ಅಟ್ರಾಕ್ಟ್ ಮಾಡಲು ಹರಸಾಹಸ ಮಾಡುತ್ತಿದ್ದರು. ಆದ್ರೆ ವಿಕ್ರಮ್ಗೆ ತನ್ನ ಗುರಿ ಬಿಟ್ಟು ಅದ್ಯಾವುದರ ಬಗ್ಗೆಯೂ ಚಿಂತೆ ಇರಲಿಲ್ಲ. ಅವನಿಗೆ ಏನಿದ್ದರೂ ತನ್ನ ಅಕ್ಕ ಆಸೆ ಪಟ್ಟಿರುವ ಹಾಗೆ ಕಷ್ಟಪಟ್ಟು ಓದಿ ಡಾಕ್ಟರ್ ಆಗಬೇಕು ಎಂಬ ಒಂದೇ ಗುರಿ ಅವನಲ್ಲಿ ಇದ್ದಿದ್ದು. ತುಂಬಾ ಜನ ಸ್ನೇಹಿತರು ಬರ್ತ್ಡೇ ಪಾರ್ಟಿ ಅದು ಇದು ಎಂದು ಕರೆದರೂ ಸಹ ಯಾರೊಂದಿಗೂ ಹೋಗದೆ ಖಡಾಖಂಡಿತವಾಗಿ ನಿರಾಕರಿಸುತ್ತಿದ್ದನು. ಇತ್ತೀಚೆಗಂತೂ ತನ್ನ ಅಕ್ಕ ಜೊತೆಯಲ್ಲಿ ಇಲ್ಲದಿರುವ ಬೇಸರವನ್ನು ಕಳೆಯಲು ತುಸು ಹೆಚ್ಚೇ ಪುಸ್ತಕದ ಹುಳುವಾಗಿದ್ದನು. ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಓದುತ್ತಿದ್ದನು. ಅಮ್ಮ 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 ಎನ್ನುತ್ತಲೇ ಅಡಿಗೆ ಕೆಲಸ ಮಾಡುತ್ತಿದ್ದ ಸಾವಿತ್ರಿ ಅವರನ್ನು ಹಿಂದಿನಿಂದಲೇ ತಬ್ಬಿದಳು ನಯನ. ಇದೇನು, ನನ್ನ ಮಗಳು ಯಾವಾಗಲೂ ಸಾವಿತ್ರಿ ಸಾವಿತ್ರಿ ಎನ್ನುತ್ತಿದ್ದವಳು ಇತ್ತೀಚೆಗೆ ತುಂಬಾ ಗೌರವ ಕೊಟ್ಟು ಅಮ್ಮ ಎನ್ನುತ್ತಾಳೆ ಎಂದು ಛೇಡಿಸಿದರು. ಇನ್ಮೇಲೆ ನಾನು ನಿನ್ನನ್ನು ಸಾವಿತ್ರಿ ಎಂದು ಕರೆಯುವುದಿಲ್ಲ, ನನ್ನ ಮುದ್ದು ಅಮ್ಮ ಅಲ್ವಾ, ಅದಕ್ಕೆ ಅಮ್ಮ ಅಂತಲೇ ಕರೆಯುತ್ತೇನೆ ಎಂದಳು. ಓ, ನನ್ ಮಗಳಿಗೆ ಇಷ್ಟೊಂದು ಒಳ್ಳೆಯ ಬುದ್ಧಿ ಯಾವಾಗ ಬಂತು ಎಂದು ನಕ್ಕರು. ಹಾಗಾದ್ರೆ ಇಷ್ಟು ದಿನ
ಕೆಟ್ಟ ಬುದ್ಧಿ ಇತ್ತ ಅಮ್ಮ ಎಂದು ಅವಳು ಕೂಡ ಅವರ ನಗುವಿನ ಜೊತೆ ನಗು ಸೇರಿಸಿದಳು. ನನ್ನ ಮಗಳು ಯಾವಾಗ್ಲೂ ಒಳ್ಳೆಯವಳೆ. ಈಗ ಏನೋ ಮಾತನಾಡಲು ಬಂದಿದೀಯ ಅಂತ ನನಗೆ ಗೊತ್ತು. ಪೇಟಿಕೆ ಸಾಕು, ವಿಷಯಕ್ಕೆ ಬಾ ಎಂದರು. ತನ್ನ ಮಗಳನ್ನು ಮನಸ್ಸನ್ನು ಅರಿತವರು ಅವಳು ಯಾವುದೋ ವಿಚಾರ ಮಾತನಾಡಲು ಬಂದಿದ್ದಾಳೆ ಎಂದು ಬಹುಬೇಗ ಗ್ರಹಿಸಿದರು. ಮುಂದುವರಿಯುವುದು. ಧನ್ಯವಾದಗಳು.